ಬುದ್ಧಿ ಬರೋವರೆಗೂ ಮಕ್ಕಳು ಸರಿ ಇಲ್ಲ ಅಂದ್ರೆ ತಂದೆ ತಾಯಿ ತಪ್ಪು, ಬುದ್ಧಿ ಬಂದ ಮೇಲೂ ಸರಿ ಇಲ್ಲ ಅಂದ್ರೆ ಅದು ನಿಂದೆ ತಪ್ಪು. ನಿನ್ನನ್ನು ಓದಕ್ಕೆ ಕಳಿಸಿದ್ದು ನೀನು ಬುದ್ಧಿ ಕಲೀಲಿ ಅಂತ, ನಾವು ಬುದ್ಧಿ ಹೇಳಿಸ್ಕೊಳಕ್ಕಲ್ಲ. ನೀನ್ ನಮ್ಮಿಂದ ದೂರ ಇದ್ರೆ ಮನೆ ಬೆಲೆ ಗೊತ್ತಾಗುತ್ತೆ ಅಂತ ನಿನ್ನ ಹಾಸ್ಟೆಲ್ ಇಟ್ಟಿದ್ದು, ಆದ್ರೆ ಗೊತ್ತಾಗಿದ್ದು ನಿನ್ನ ಬೆಲೆ. ನಿನಗೆ ನಾವು ಕಳಿಸೋ ದುಡ್ಡು ಬೇಕು, ನಾವು ಬೇಡ. ಈ ತರ ಜಡ್ಜ್ ಮಾಡಿದ್ರೆ ಯಾವ ಮಕ್ಳು ಬೆಲೆ ಕೊಡಲ್ಲ. ಒಂದ್ಸಲ ಆಗಿದ್ದ ತಪ್ಪಿಂದ ಪ್ರತಿ ಸಲ ಅದೇ ದೃಷ್ಟಿ ಇಲ್ಲ ವ್ಯಕ್ತಿ ನೋಡೋದ್ ತಪ್ಪು. ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ನಿಮ್ಗೆ ಏನ್ ಗೊತ್ತು? ತಿಳ್ಕೊಳಕಾದ್ರೂ ಟ್ರೈ ಮಾಡಿದೀರಾ? ನಾನು ಕಾಲ್ಸ್ ಪಿಕ್ ಮಾಡೋದ್ ಬಿಟ್ರಿ, ಮೆಸೇಜ್ ರಿಪ್ಲೈ ಮಾಡೋದ್ ಬಿಟ್ರಿ, ಆಮೇಲೆ ನನ್ನನ್ನೇ ಬ್ಲಾಕ್ ಮಾಡಿದ್ರಿ. ಮೀಟಿಂಗ್ ಕರೆದಿದ್ರೆ ಬರ್ತಿದ್ರ ನೀವು? ತಂದೆ ಎದುರು ಇಲ್ದೇ ಇರೋ ತರ ಬದುಕ್ತಾ ಇದ್ದೀನಿ. ಯಾವನೋ ಮೂರನೇ ವ್ಯಕ್ತಿನ ನನಗೆ ಸ್ಪೈ ತರ ಬಿಟ್ರಿ. ನಿಮಗ್ ನನ್ ಮೇಲೆ ಇರೋದು ಅನುಮಾನ, ಕಾಳಜಿ ಅಲ್ಲ. ನಿನ್ ಪ್ರಕಾರ ನೀನ್ ಮಾಡಿದ್ದೆಲ್ಲ ಸರಿ. ಸಸ್ಪೆಂಡ್ ಆಗಿದ್ ಸರಿ, ವರ್ಕಿಗಳು ತರ ಜಗಳ ಆಡಿದ್ ಸರಿ, ಫ್ರೆಂಡ್ಸ್ ಜೊತೆ ಹೆಂಡ ಕುತ್ಕೊಂಡು ತಿರ್ಗಿದ್ ಸರಿ, ಹೆಣ್ಣು ಮಕ್ಳ ಜೊತೆ ಸುತ್ತೋದ್ ಸರಿ, ಪ್ಯಾಷನ್ ಅಂತ ನೀನ್ ಮಾಡ್ಕೊಂಡಿದ್ದು ಸರಿ. ಇನ್ನೊಂದು ಮಾತೇನಾದ್ರೂ ಆಡಿದ್ರೆ ಶೋಕಿನ ಸ್ವಂತ ದುಡ್ಡಲ್ಲಿ ಮಾಡಬೇಕು, ಅಪ್ಪನ ದುಡ್ಡಲ್ಲ. ಇಳಿಯುತ್ತೆ ನಿನ್ ದುರಾಂಕಾರ, ಇಳಿಯುತ್ತೆ ಹಾಳಾಗೋಗ್ತಾ ಕಣೋ. ತಂದೆ ತಾಯಿ ಹೊಟ್ಟೆ ಹುಟ್ಟೋರು ಯಾವಾಗ